ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಆಫ್ಟರ್ ಅ ಲಾಂಗ್ ಟೈಮ್ ಫ್ಯಾಮಿಲಿ ಬ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ನೋಡಿ ನೋಡಿ ನಮ್ಮ ಸೈನ್ಯ ನೋಡಿ, ಇಲ್ಲೊಂದು ನಮ್ಮ ಮಮ್ಮಿ. ಸೊ ಇಷ್ಟೇ ಜನ ಇವಾಗ ಸದ್ಯಕ್ಕಿರೋದು. ಪರಮ್ ಸೌಂಡ್ ಮಾಡ್ತಾ ಇದ್ದಾನೆ. ಸೊ ಏನಪ್ಪ ಅಂತ ಅಂದರೆ ಪರಮ್ಗೆ ಕಿವಿ ಚುಚ್ಬೇಕು. ಸೊ ಅಪ್ಕಮಿಂಗ್ ಬ್ಲಾಗ್ಸ್ನ ನೋಡಿ ಎಲ್ಲೋಗ್ತಾ ಇದ್ದೀವಿ, ಎಲ್ಲಿ ಕಿವಿ ಚುಚ್ತೀವಿ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಅವನಿಗೆ ಓಲೆ ತರಬೇಕು ಆ್ಯಂಡ್ ಏನೇನೋ ತರಬೇಕು, ಸ್ವಲ್ಪ ಒಂದಷ್ಟು ಶಾಪಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಇವತ್ತಿನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿರುತ್ತೆ. ಇವತ್ತು ಕಂಪ್ಲೀಟಾಗಿ ಶಾಪಿಂಗ್ ಹೊರಗಡೆನೇ ಇರುತ್ತೆ. ಸೊ ಮನೇಲೇ ಇದು ವ್ಲಾಗ್ ಶುರು ಮಾಡಿ ಪ್ರಮೋಷನ್ ಅಲ್ಲಿ ಇಲ್ಲಿ ಚೂರು ಬೈಟ್ಸ್ ಆಗ್ತಿದೆ. ಬಟ್ ಇವತ್ತು ಕಂಪ್ಲೀಟ್ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಹೋಗೋಣ ಮಮ್ಮಿ. ಎಸ್ ಹೋಗೋಣ. ಮಾತಾಡಿ ಮಮ್ಮಿ. ಏನ್ ಮಾತಾಡ್ಲಿ? ಏನಾದ್ರೂ ಮಾತಾಡಿ ನನ್ನ ವ್ಲಾಗಲ್ಲಿ. ಪಾಪ ಕಿವಿ ಚುಚ್ಬೇಕು, ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ನೋಡಿ ಅವ್ರ ಕಿವಿ ಎಲ್ಲಿ ಚುಚ್ಚಿಸ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಮನೇಲಂತೂ ಅವ್ನು ಇಲ್ಲಂತೂ ಚುಚ್ಚಲ್ಲ, ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀವಿ. ಅದು ಎಲ್ಲಿ ಏನು ಅಂತ ಮುಂದಿನ ವಿಡಿಯೋ ಖಂಡಿತ ಆಗ್ತಾ ಇರ್ತಾಳೆ. ವ್ಲಾಗ್ ಕೂಡ ನಾನು ಮಾಡು ಅಂತ ಹೇಳ್ತಿದ್ದೆ. ಅವಳಿಗೂ ಕೂಡ ಫ್ರೀ ಇರೋದಿಲ್ಲ. ನಾನು ಇವಾಗೊಂದು ಆಗ್ತಿದೆ. ಕಂಟಿನ್ಯೂ ಆಗಿ ವಾರದಲ್ಲಿ 1-2 ಇವಾಗ ಆಗ್ತಾ ಇದ್ದೀನಿ. ನಂದು ವ್ಲಾಗ್ ನೋಡಿ, ಶೈಲದು ವ್ಲಾಗ್ ನೋಡಿ. ಎಸ್ ಹೋಗೋಣ ಇವಾಗ. ಎಸ್ ಬನ್ನಿ. ಅಯ್ಯೋ ಇದು ಅಷ್ಟೇ. ಹೇಳ್ತಾನೆ ಇನ್ನೊಂದು ಸ್ವಲ್ಪ ಅವ್ರು ಹೇಳ್ತಿಲ್ಲ. ಸೈಲು ಸುನಿಲ್ ಶನ್ ವ್ಲಾಗ್ ನೋಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬುಜ್ಜಿಗೋಸ್ಕರ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ನೋಡ್ತೀನಿ. ಓಕೆ ಖಂಡಿತ. ಬನ್ನಿ ಹೋಗೋಣ ಇವಾಗ. ಫ್ರೆಂಡ್ಸ್, 2 ಮಕ್ಳು ಆದ್ರು ಅಂತಂದ್ರೆ ನೋಡಿ, ಮಕ್ಳು ಎತ್ಕೊಳಕಪ್ಪ, ಮಕ್ಳು ಬ್ಯಾಗ್ಗಳು ಎತ್ಕೊಳಕಮ್ಮ, ಈಗ ಲಗೇಜ್ ಹೊತ್ಕೊಂಡು ಹೋಗ್ತಾ ಇರೋದೆ. ಏನ್ರಿ ನೋಡ, ಮಗು ಎತ್ಕೊಳಕ್ ನೀವು, ಮಗುದು ಬ್ಯಾಗ್ ಎತ್ಕೊಳಕ್ ನಾನು. ಚೆನ್ನಾಗಿದೆ ಅಲ್ವಾ? ಎಂಜಾಯ್ ಮಾಡಕ್ ಇವನು. ಅದು ಲಾಕ್ ಮಾಡಪ್ಪ. ಇದು ಪ್ಯಾಂಟ್ ಒಂದು ಇಲ್ಲೇ ಇರುಬಿಟ್ಟೆ ಇರಪ್ಪ. ಸರಿ ಇಲ್ಲ ಕೂತಿದ್ಬಿಟ್ಟ ನೋಡಿದ್ರ. ಏ ಬಾಪುಟ ಏನು ಮಾಡಲ್ಲ. ಹೈ ನಡಿ. ಓ ಬುಜ್ಜಿ ಅಲ್ಲೇ ಹತ್ತು ಕೂತ್ಬಿಟ್ಟಾನೆ. ಅವ್ನು ಸೂಪರ್. ಅವನು ಯಾವಾಗಲೂ ಇಡಪ್ಪ. ತಲೆ ವೆಯ್ಟ್ ಕೊಟ್ಟು ನೀನು ಹಾಕೋಪ್ಪ. ಮುಂದೆ ಕೂತ್ಕೊಂಡಿದ್ದೆ ನೀನು ಹಾಕಪ್ಪ. ನಾವೇನು ಹಾಕೊಳಂಗಿಲ್ಲ, ಹಾಕೋಬೇಕು. ಓಕೆ. ಹಿಂದೆ ಕೂತಿರೋಲ್ಲ ಬುಜ್ಜಿ. ಅಲ್ಲಿ ರೈಟ್ ಎಲ್ಲ ಅವನೇ ಹೇಳ್ಬಿಡ್ತಾರೆ. ಏನು ತೊಂದರೆ ಇಲ್ಲ. ನಾವೆಲ್ಲ ಹೋಗ್ತಿದೀವಿ ಅಂತ ಗೊತ್ತಾ? ಸೊ ನಾವು ಯಾವಾಗಲೂ ಬರೋದು ನ್ಯೂ ರಾಮದೇವ್ ಜ್ಯುವೆಲರ್ಸ್ಗೆ. ಈ ಸಲ ಒಳ್ಳೆ ಕಲೆಕ್ಷನ್ಸ್ ಇದೆ. ಸ್ಮಾಲ್ ಇಯರಿಂಗ್ಸ್ ಎಲ್ಲ. ನನ್ನ ಮದುವೆಲ್ಲೂ ಕೂಡ ಇದೇ ಜ್ಯುವೆಲ್ರಿ ಶಾಪಲ್ಲೇ ಜ್ಯುವೆಲ್ರಿ ಎಲ್ಲ ಪರ್ಚೇಸ್ ಮಾಡಿದ್ದು. ಅಂದರೆ ಮಾಡಿಸಿದ್ದು ನಾವು, ಸಿಕ್ಕಾಬಡೆ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಏನೇ ಇರಲಿ ಜ್ಯುವೆಲ್ರಿಗಳು ತೊಗೋಬೇಕು ಅಂತಂದ್ರೂ ಎಲ್ಲ ಇಲ್ಲೇ ವಿಸಿಟ್ ಮಾಡಿ ತೊಗೊಳ್ಳೋದು. ಸೊ ಗೊತ್ತಿರೋರ ಹತ್ರ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾವು ಏನೇ ಜ್ಯುವೆಲ್ರಿ ತೊಗೋಬೇಕಾಗಲಿ ಇಲ್ಲ ಜ್ಯುವೆಲ್ರಿ ಮಾಡಿಸೋದಕ್ಕೆ ಹಾಕಬೇಕು ಅಂತ ಅಂದ್ರೂ ಫಸ್ಟು ವಿಸಿಟ್ ಮಾಡೋದು ಇಲ್ಲಿಗೆ. ಮತ್ತು ಪರಮ್ಗೆ ನಾರ್ಮಲಾಗಿ ಇಯರಿಂಗ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಕೊಂಡ್ಲೆಲ್ಲ ಹಾಕ್ತಾರಲ್ಲ ಆ ಥರ ತೊಗೊಳ್ತಾ ಇಲ್ಲ. ಸೊ ಇಯರಿಂಗ್ಸ್ ಪರಮ್ಗೆ ತೊಗೊಂಡಿರೋ ಇಯರಿಂಗ್ಸ್ ಈಗ ಚಿಕ್ಕದಾಗೆ ಇರಲಿ ಅಂತ. ಯಾಕೆಂದರೆ ಅಲ್ಲಿ ಕೊಂಡಲ್ಲೆಲ್ಲ ಚುಚ್ಚಬೇಕು ಅಂದರೆ ಆಚಾರ್ಯಗಳಾಗಬೇಕು. ಅಲ್ಲೆಲ್ಲ ಸ್ವಲ್ಪ ಈ ಥರದೇ ತೊಗೊಂಡು ಚುಚ್ಚಬೇಕು ಕ್ಲೀನಾಗಿ. ಕೊಂಡ್ಲೆಲ್ಲ ನುಡ್ಸೋಕ್ಕಾಗಲ್ಲ. ಖುಷ್ಕೂನು ಏನು ಕೊಂಡ್ಲು ನುಡ್ಸಿದ್ವು ಇಲ್ಲ ಅಲ್ವಾ? ಇಲ್ಲ, ಅವ್ನಿಗೆ ಈ ಥರದೇ ತೆಗೆದಿಕ್ಕಿದ್ದು. ಇವನು ಇದನ್ನ ನೀಟಾಗಿ ಹಾಕ್ಬಿಟ್ಟು ಟೈಟ್ ಮಾಡಿದ್ರೆ ಇದೇ ಇರುತ್ತೆ. ಇದೇ ಸಾಕು, ಚೆನ್ನಾಗಿದೆ. ಕೊಂಡ್ಲೆಲ್ಲ ಬೇಡ, ಬಟ್ಟೆಗೆಲ್ಲ ಸಿಕ್ಕಾಕೊಳ್ಳೋದಾಗಿಲ್ಲ. ಪರಂ ಬುಜ್ಜಿ ಕಾಲು ಮುರಿ ತೋರಿಸಿ.
ಪರಮ್ಗೆ ಇದು ಚಿಕ್ಕ ಆಗುತ್ತೇನೋ. ಅಲ್ಲಲ್ಲ ಇದು ಚಿಕ್ಕದಾಗುತ್ತಾ? ಗೊತ್ತಿಲ್ಲ ನೋಡಿ. ನಿನಗೆ ಕಾಲು ಮುರಿನ? ನೀನು ಎಷ್ಟು ಉದ್ದ ಇದೆಯಾ ಅವಾಗ? ನಿನಗೆ ಕಾಲು ಮುರಿ ಎಲ್ಲ ಹಾಕೊಂಡು ಹೋಗ್ತೀವಿ ಸ್ಕೂಲ್ಗೆ. ಹುಡುಗಿನ ನೀನು? ಸ್ವಲ್ಪ ತೂಕ ಕಡಿಮೆ ಇರೋದೆ ಕೊಡಿ, ಗಂಡು ಮಗು ಅಲ್ವಾ, ಏನೋ ಅವ್ನಿಗೇನು ಒಂದು ಹಾಕಿದ್ರೆ ಸುಮ್ಮನೆ. ಅದೇ ಸಿಂಪಲ್ ಆಗಿ ಚೆನ್ನಾಗಿ ಕಾಣಬೇಕು, ಎಲಿಗೆಂಟ್ ಆಗಿ ಅಂತ. ಇದು ಚೆನ್ನಾಗಿದೆ ಇದು ಒಂಥರ. ಈ ಥರದ್ರಲ್ಲೇ ನೋಡಿ ಬೇರೆ ಇದ್ರೆ ದಪ್ಪ ಬೇಡ ಅಂತ. ಅಂದರೆ ಬೇಡ ಮಮ್ಮಿ ತುಂಬ. ಇವಾಗ ಹಾಕೊಳಂಗ್ ತಗೋ ಜೋಡಿ. ಇಲ್ಲಿ ಇದು ಚೆನ್ನಾಗಿದೆ ಅಲ್ವಾ? ಈಗ ನೀವು ಇಟ್ಕೊಂಡಿದ್ರಲ್ಲ, ಇವಾಗ ಕರೆಕ್ಟಾಗಿ ಆಗುತ್ತೆ ಅವ್ನಿಗೆ? ಆಗುತ್ತೆ ಅನ್ಕೊಂಡಿದ್ದೀನಿ. ನೋಡ್ಬೋದು ಹಾಕಿ ಹಾಕ್ಬೋದಾ? ನೋಡಿ ಆಗಲ್ವಾ? ಖುಷಿ ಪಡ್ತಿದ್ದಾನೆ. ಕೈ ಬಿಡಿ. ಸೊ ಇಲ್ಲಿ ನೋಡಿ ಚೆನ್ನಾಗಿದೆ ಅಲ್ವಾ? ಅದೇ ದೊಡ್ಡದಾಗಿ ಕಾಣಿಸುತ್ತೆ ಮಮ್ಮಿ ಕಿವಿಗೆ. ನೈಸ್. ಇಲ್ಲ ಇದು ಇರ್ಲಿ ತಗೊಳ್ಳಿ, ಚೆನ್ನಾಗಿದೆ ಅಂತ. ನಿಮ್ಮ ಕಿವಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಮಮ್ಮಿ. ಫಿಕ್ಸ್ ಏನಿಲ್ಲ, ಆದರೆ ನಾವು ಈಗ ಒಟ್ಟಿಗೆ ತಗೊಳ್ಳೋದಿಲ್ಲ ಚಿನ್ನನ. ಈಗ ಆದರೆ ಈಗ ಬ್ಯಾಂಕ್ ಇಟ್ಬಿಟ್ಟಿದ್ದೀನಿ. ಬಂಗಾರಿಗೆ ಕಾಲ್ಮೋಡಿ ಏನ್ ಚಂದ. ಈಗ ಇನ್ನು ಅಲ್ಲಾಡ್ಸೋದೇನು ಇಲ್ಲಿ ಅಮ್ಮೋ ಅವನಿಗೆ ನಗು. ಕೈದು ಓಲೆ ಇವಾಗಲ್ಲ, ಓಲೆ ಆಮೇಲೆ. ಕಾಲ್ ಕುಣಿಸಕ್ ಚೆನ್ನಾಗೈತಿ, ಕಾಲ್ ಮುರಿ ಹಾಕೊಂಡು. ಅಯ್ಯೋ ಖುಷಿ ನೋಡಿ. ಬಾಯ್ ಬಾಯ್ ಹುಡುಗ ಹುಡುಗ ಹೌದು. ಅವ್ನು ನೋಡ್ತಾ ಇದ್ದಾನೆ ಏನೋ ಆಗ್ತಾ ಇದಾರಲ್ಲ ಅಂತ. ಬಂಗಾರಿ ಆಯ್ತು. ಈಗ ನೋಡ ಏನಿದು ಏನಿದು ಆಯ್ತು. ಖುಷಿ ಆಯ್ತು ಅವನಿಗೆ. ಪರಮ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡಿ. ಮಮ್ಮಿ ಈ ಕಡೆ ಟರ್ನ್ ಮಾಡಿಸಿ. ಪರಮ್ ಆಮೇಲೆ ಹಾಕ್ಸ್ಬಿಡ್ತೀವಿ, ಇವಾಗ ಹಾಕ್ಸಕ್ಕಾಗಲ್ಲ. ಪರಮ್ ಅಮ್ಮು ಇಲ್ಲಿ. ಅವ್ನು ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಟೈಮ್ ಕೂಡ ಹಾಕಿತ್ತು. ಆ್ಯಂಡ್ ಬಟ್ಟೆ ಶಾಪಿಂಗ್ ಹೋಗೋಕ್ಕೂ ಮುಂಚೆ ಹೋಟೆಲಲ್ಲಿ ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ರೆಸ್ಟೋರೆಂಟಿಗೆ ಬಂದ್ವಿ. ಆರ್ಡರ್ ಮಾಡಿದ್ವಿ. ಮೈಸೂರು ಮೈಲಾರಿಗೆ ಬಂದಿದ್ವಿ. ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕು ಆ್ಯಂಡ್ ತುಂಬಾ ರಶ್ ಇರ್ತಾರೆ. ಅದರಲ್ಲಿ ಬೇರೆ ಪರಮ್ನ ಹ್ಯಾಂಡಲ್ ಮಾಡೋದು ಸಿಕ್ಕಾಬಡೆ ಕಷ್ಟ. ಬಿಕಾಸ್ ಸಮ್ಟೈಮ್ಸ್ ಅವನು ಇರಿಟೇಟ್ ಆಗ್ತಾನೆ, ಅಂದರೆ ಅವ್ನು ಆಟ ಆಡ್ತಾ ಇರ್ತಾನೆ, ಇರಿಟೇಟ್ ಆಗ್ತಾನೆ. ಅಲ್ಲಿ ಜನನೆಲ್ಲ ನೋಡಿಬಿಟ್ಟು ಆರ್ಡರ್ ಮಾಡಿದ್ದು ಪನ್ನೀರ್ ಮಸಾಲ ರೋಟಿ ಸೌತ್ ಇಂಡಿಯನ್ ಬಿಡು ಕೂಡಿಸ್ಬೇ. ನನಗೆ ಸೊ ಸೌತ್ ಇಂಡಿಯನ್ ಇಲ್ಲೇ ಬಂದಿದೆಯಲ್ಲ ರೋಟಿ ಪ್ಲೇಟ್ ಇದೆ. ಸೊ ಇದು ಮಮ್ಮಿ ಮತ್ತು ಬುಜ್ಜಿ ಆರ್ಡರ್ ಮಾಡಿರೋದು. ಇದು ಸೌತ್ ಇಂಡಿಯನ್ ಮೀಲ್ಸ್ ನಾನು ಮತ್ತು ಸುನಿಲ್ ಆರ್ಡರ್ ಮಾಡಿರೋದು. ಸಿಕ್ಕಾಬಟ್ಟೆ ಟಯರ್ಡ್ ಆಗಿದೆ ಫ್ರೆಂಡ್ಸ್. ಬೆಳಿಗ್ಗೆ ಒಂದು 11:30ಗೆ ಹೊರಟವ್ರು ನಾವು. ಮನೆಗೆ ಬರೋ ಅಷ್ಟರಲ್ಲಿ ಕರೆಕ್ಟಾಗಿ 5 o'clock ಆಯಿತು. ಏನು ಪರಮ್ಗೆ ಅವನಿಗೆ ಏನು ಕಾಲು ಮುಡಿ ತೊಗೊಂಡ್ವಿ ಮತ್ತು ಕೈಗೆ ತೊಗೊಂಡ್ವಿ. ತೋರಿಸ್ತೀನಿ, ಅವ್ನಿಗೆ ಹಾಕ್ಸಿದ್ದೀವಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ, ಎಷ್ಟು ಖುಷಿ ಪಡ್ತಾನೆ ಗೊತ್ತಾ ಅವನು. ಆ್ಯಂಡ್ ಅವ್ನು ಮೂಮೆಂಟ್ ಎಲ್ಲ ಮಾಡಬೇಕಾದ್ರೆ ಏನೋ ಒಂಥರ ನೋಡಿ. ಬೈಲಿ ಪರಮ್ ಬೈಲಿ ಬೈಲಿ. ಹೆಂಗೆ ಕಾಣಿಸ್ತಿದ್ದೆ ನೀನು? ಹಂಗೆ ಕಾಣಿಸ್ತಿದ್ದೆ ಅಮ್ಮ. ಹೋಗಿ ಮಾಡ್ಕೋತೀಯಾ? ತೋರಿಸಿಲಿ ನಿಂದು ಕೈದು ತೋರಿಸು. ಕೈದು ಬಳೆ ತೋರಿಸಿ. ಸೂಪರ್ ಆಗಿದೆ. ಅಂದರೆ ನಾರ್ಮಲ್ ಕಡ ಥರ ಬೇಡ ಅಂದ್ಬಿಟ್ಟು ಈ ಥರ ತಗೊಂಡಿದ್ದು. ಈ ಥರ ಇದು ಎರಡು ಕೈಗೂ ಹಾಕ್ಸಿದ್ದೀವಿ. ಆ್ಯಂಡ್ ಕಾಲ್ದು ಬಂದು ಅಪ್ಪಪ್ಪ ನಂಗೆ
ಕಾಲ್ದು ಬಂದು ನಮ್ಮ ಅಮ್ಮ ಕೊಟ್ಟಿಗೆ ಈ ಥರ ನಂದು ಸೊ ಇದು 40 ಗ್ರಾಮ್ಸ್ ಇದೆ, 2ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಇಷ್ಟ ಆಯಿತು. ತುಂಬ ದೊಡ್ಡದು ಇತ್ತು, ಅಂದರೆ ಗರ್ಲ್ಸ್ಗೆಲ್ಲ ಹಾಕ್ತೀವಲ್ಲ. ಇರು ಮೊನ್ನೆ ಎಲ್ಲಿ ಬಿಡಿಸ್ದೆ, ಎಲ್ಲಿ ಅದು, ಇಲ್ಲಿ ಇಲ್ಲಿ ಅಮ್ಮ ಬಂಗಾರಿ, ನೀ ಕಾಣಿಸ್ತಿಲ್ಲ ಅಲ್ಲಿ. ಸೊ ಇನ್ನೂ ದೊಡ್ಡದಿತ್ತು, ಹೆಣ್ಮಕ್ಳಿಗೆಲ್ಲ ಹಾಕ್ತೀವಲ್ಲ ಆ ಥರ ಬೇಡ ಅಂದ್ಬಿಟ್ಟು ನೋಡುವ ಎಷ್ಟು 1-2 ವರ್ಷದವರೆಗೂ ಹಾಕೋತಾನ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜಲ್ಲೇ ಹಾಕಿದ್ದೀವಿ. ನಮ್ಮ ಬುಜ್ಜಿ ಏನು ಮಾಡ್ಬಿಡ್ತಿದ್ದ ಅಂದರೆ ತಗೋಗ್ಬಿಟ್ಟು ರೋಡ್ಗೆ ಬಿಸಾಕ್ಬಿಟ್ಟು ಬರ್ತಿದ್ದ. ಅಲ್ಲೋಗಾನೆ ಮಮ್ಮಿ ತೊಗೊಂಡಿದ್ದು ಗೋಲ್ಡ್ನೂ ತೋರಿಸ್ತೀನಿ. ಎಷ್ಟು ದಪ್ಪ ಕಾಣಿಸ್ತಾ ಇದ್ದೀನಿ ಗೊತ್ತಾ ಇದರಲ್ಲಿ. ಝೂಮ್ ಇನ್ ಝೂಮ್ ಔಟ್. ಯಾಕೆ ಹೇಳೋದು, ನಾನು ವಿಡಿಯೋ ಮಾಡಿದ್ರೆ ಅಪ್ರೂಪಕ್ಕೆ ವ್ಲಾಗ್ ಮಾಡ್ತೀನಿ. ಅಳು ಇಲ್ಲ ಬುಜ್ಜಿ, ಬಾ ಮನೇಲಿ. ನೀನು ಬಟ್ಟೆ ತೋರಿಸ್ಲಾ, ನಿಂದು ಬಟ್ಟೆ ನೀನು ನೋಡ್ಬೇಕಾ ಅಲ್ಲಿ. ಟ್ರೆಂಡ್ಸ್ ಹೋಗಿದ್ವಿ, ಟ್ರೆಂಡ್ಸಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಪರಮ್ಗೆ ಇದು ಸೆಟ್ ಆಫ್ 3ಗೆ 699, ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಸಾಫ್ಟ್ ಫ್ಯಾಬ್ರಿಕ್ ಇರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀವಿ. ಅಂದರೆ ಮತ್ತು ಏನೇನು ತಂದ್ವಿ ಅಂತ ತೋರಿಸ್ಬಿಡ್ತೀನಿ, ಮತ್ತೆ ನಾನು ತೋರ್ಸೋಕ್ಕಾಗಲ್ಲ. ಅದು ಇದು ಗಡಿಬಿಡಿಯಲ್ಲಿ. ಇನ್ನೊಂದು ಇದು ಶಾರ್ಟ್ಸ್ ಮತ್ತು ಏನು ಟಿ ಶರ್ಟ್ಸ್ ಮೂರಿದೆ, ಇನ್ನರ್ ಒಂದಿದೆ, ಅಲ್ಲಿ 3 899 ಇದ್ರ ಪ್ರೈಸು. ಸಿಕ್ಕಾಬಡೆ ಕ್ಯೂಟಾಗಿ ಕಾಣಿಸ್ತಾನೆ ಇವನಿಗೆ. ಡಾರ್ಕ್ ಕಲರ್ಸು ಈ ಥರ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಬಂದಾಯಿತು, ಸಿಕ್ಕಾಬಟ್ಟೆ ತೊಗೊಬಿಟ್ಟಿದ್ದೀನಿ ಈ ಸಲ ಇವನಿಗೆ ಬಟ್ಟೆನ. ಈರಮ್ಮಲ್ಲಿ ನೀನು ನೋಡು. ಆಮೇಲೆ ಹಿಂಗೆ ನೋಡಿ, ಮನೇಲಿ ಯಾರೂ ಇಲ್ಲ ಅಂತಂದರೆ ಅವ್ರನ್ನ ನೋಡ್ಕೊಳ್ಳೋದು. ಆ್ಯಂಡ್ ಇದು ಒಂಥರ ಬಾಯ್ಸ್ಗೆ ಜಂಪ್ ಸೂಟ್ ಬರುತ್ತಲ್ಲ, ಸೇಮ್ ಕಾಟನ್ ಫ್ಯಾಬ್ರಿಕ್ ಇದೆ. ಇದು ಅಷ್ಟೇ 599. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇತ್ತಂದೆ. ನಾನು ನೋಡ್ತೀನಿ ಯಾವುದೇ ತಗೊಂಡಿದ್ದೀನಂತ. ಆ್ಯಂಡ್ ಇದೊಂದು ಪೇರ್ ಇಷ್ಟ ಆಯಿತು. ಇದು 899. ಎಲ್ಲ ಕಂಪ್ಲೀಟ್ ಶಾಪ್ ಮಾಡಿರೋದೆಲ್ಲ ಟ್ರೆಂಡ್ಸಲ್ಲೇ. ಸೊ ಇದು ಚೆನ್ನಾಗಿದೆ. ಅಷ್ಟೇ, ಪರಮ್ಮಿಗೆ ಅಷ್ಟೇ ಅನ್ಕೋತೀನಿ. ಆ್ಯಂಡ್ ಇನ್ನೂ ಒಂದೆರಡು ಟಿ ಶರ್ಟ್ ತೊಗೊಂಡಿರ್ಬೋದಿಲ್ಲ. ಇದು ಬಂದು ಬುಜ್ಜಿಗೆ ಅನಿಮಲ್ಸ್ ಎಲ್ಲ ಇಷ್ಟ ಅಂತ ಅಂದ್ಬಿಟ್ಟು ಇದು ಒಂದು ಟಿ ಶರ್ಟು. ಇರುತ್ತದೆ. ಆ್ಯಂಡ್ ಇದು ಬಂದು ಪರಮ್ಗೆ ಸಿಂಗಲ್ 299 ಅನಿಸುತ್ತೆ, ಇಲ್ಲ 199. ಬಟ್ ಫ್ಯಾಬ್ರಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನು ಈ ಟಿ ಶರ್ಟು ಬುಜ್ಜಿಗೆನೆ, ಮಕ್ಕಳಿಗೆ ಸಿಂಪಲ್ ಆಗಿರಲಿ. ಸೊ ಪಾಪುಗೆ ಕಿವಿ ಚುಚ್ಚೋಕೆ ಅಲ್ವಾ, ಸೊ ಅವ್ರಿಗೂ ಕಂಫರ್ಟೇಬಲ್ ಇರಲಿ ಅಂತ. ಆ್ಯಂಡ್ ಬುಜ್ಜಿಗೆ ಇರು ಮನೆ ಇದೊಂದು ಬ್ಯಾಗಿ ಪ್ಯಾಂಟ್ ತೊಗೊಂಡೆ ಬುಜ್ಜಿಗೆ. ಇದೊಂದು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಮನೆ ಇದೊಂದು ಟಿ ಶರ್ಟ್. ನನಗೆ ಬುಜ್ಜಿದು ಎಲ್ಲ ಟಿ ಶರ್ಟ್ ಇಷ್ಟ ಆಯಿತು, ಸಿಂಪಲ್ ಆ್ಯಂಡ್ ಕ್ಯೂಟಾಗಿದೆ. ಇಷ್ಟನ್ನು ತೊಗೊಂಡು ಬಂದ್ವಿ. ಇನ್ನು ಜ್ಯುವೆಲ್ರಿ ತೋರಿಸ್ಬಿಡ್ತೀನಿ. ಜ್ಯುವೆಲ್ರಿ ಅಮ್ಮಮ್ಮದು ಆ್ಯಂಡ್ ನಮ್ಮ ಪರಮ್ ಬುಜ್ಜಿಯಲ್ಲೇ ಕನ್ಫ್ಯೂಷನ್ ಆಗೋಗುತ್ತೆ. ತೋರ್ಸೋಣ ಕಿವಿ ಚುಚ್ಚಿಸ್ಬಿಡ್ತೀವಿ. ಈಗ 9 months ಆಯ್ತಲ್ಲ, ಕಿವಿ ಚುಚ್ಚಿಸ್ಬಿಡೋಣ. ಚುಚ್ಚಿ ಬಿಡೋಣ.